ಇಲ್ಲೂ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಎಸ್ಐಟಿ ಮಹಜರು ನಡೆಸ್ತಾ ಇದೆ. ಒಡೆ ತರುವ ಮುನ್ನ ಜಯಂತ್ ವಕೀಲರ ಜೊತೆ ಚಿನ್ನಯ್ಯ ಭೇಟಿಯಾಗಿದ್ದ. ಲಾಯರ್ ಜೊತೆ ಜಯಂತ್ ಚಿನ್ನಯ್ಯ ಜೊತೆ ಸಭೆಯನ್ನ ಮಾಡಿದ್ರು. ಜಡ್ಜ್ ಎದುರು ಹೇಳಿಕೆ ನೀಡುವ ಬಗ್ಗೆ ಚಿನ್ನಯ್ಯ ತಯಾರಿಯನ್ನ ಮಾಡಿದ್ರು. ಚಿನ್ನಯ್ಯನನ್ನ ತಯಾರಿ ಮಾಡಿ ಜಯಂತ್ ಮತ್ತು ಲಾಯರ್ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ನಡೆಸ್ತಾ ಇದ್ದಾರೆ. ಗೋಡೆ ತರುವಂತ ಮುನ್ನ ಜಯಂತ್ ವಕೀಲರ ಜೊತೆ ಎಲ್ಲಾ ರೀತಿಯಾಗಿ ಚಿನ್ನಯ್ಯನನ್ನ ತಯಾರು ಮಾಡಿದ್ರು ಇವರು ವಕೀಲರು ಮತ್ತು ಈ ಜಯಂತ್ ಸೇರಿಕೊಂಡು. ಈಗ ಏನು ಬೆಂಗಳೂರಿನಲ್ಲಿರುವಂತಹ ಜಯಂತ್ ಬಾಡಿಗೆ ನಿವಾಸದಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ನೇತೃತ್ವದಲ್ಲಿ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮಹಜರು ನಡೆಸ್ತಾ ಇದ್ದಾರೆ. ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಲಾಯರ್ ಮತ್ತು ಜಯಂತ್ ಸೇರಿಕೊಂಡು ಈ ಚಿನ್ನಯ್ಯನಿಗೆ ಯಾವ ರೀತಿಯಾಗಿ ತಯಾರಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಿ ನ್ಯಾಯಾಲಯದ ಮುಂದೆ ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು ಎಲ್ಲದರ ಬಗ್ಗೆ ಕೂಡ ಈತ ಜಯಂತ್ ಮತ್ತು ವಕೀಲರು ಸೇರಿಕೊಂಡು ಚಿನ್ನಯ್ಯನನ್ನ ತಯಾರು ಮಾಡಿದ್ರು. ಈಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲಾ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಸ್ಫೋಟಕ ಅಂಶಗಳನ್ನ ಬಯಲು ಮಾಡಿದ್ದಾನೆ. ಅವನ ಒಂದು ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಬಾಡಿಗೆ ಮನೆ ಜಯಂತ್ ಅವರ ಬಾಡಿಗೆ ಮನೆಗೆ ಕರ್ಕೊಂಡು ಬಂದು ಈಗ ಮಹಜರು ನಡೆಸ್ತಾ ಇದ್ದಾರೆ. ಆ ಮಹಜರು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಈ ಜಯಂತ್ ಬಾಡಿಗೆ ಮನೆ ಇದೆ. ಈ ಒಂದು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇವರು ಷಡ್ಯಂತ್ರವನ್ನ ಮಾಡಿದ್ರು, ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿದ್ರು. ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇಲ್ಲಿ ಮನೆಯಲ್ಲಿ ಗೋಡೆಯನ್ನ ತೆಗೆದುಕೊಂಡು ಬಂದು ಅಲ್ಲಿ ಆ ಒಂದು ಬಾಡಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ಈ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿಯನ್ನ ಮಾಡಬೇಕು ಆ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ರು. ವಕೀಲರು ಮತ್ತು ಜಯಂತ್ ಸೇರಿಕೊಂಡು ಚಿನ್ನಯ್ಯನನ್ನ ಯಾವ ರೀತಿಯಾಗಿ ಆತ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು, ಜೊತೆಗೆ ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆ ಕೊಡಬೇಕು ಎಲ್ಲದರ ಬಗ್ಗೆ ಕೂಡ ನಿರಂತರವಾಗಿ ಇವರು ಆತನನ್ನ ರೆಡಿ ಮಾಡಿದ್ರು. ಇಲ್ಲೂ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಎಸ್ಐಟಿ ಮಹಜರು ನಡೆಸ್ತಾ ಇದೆ. ಒಡೆ ತರುವ ಮುನ್ನ ಜಯಂತ್ ವಕೀಲರ ಜೊತೆ ಚಿನ್ನಯ್ಯ ಭೇಟಿಯಾಗಿದ್ದ. ಲಾಯರ್ ಜೊತೆ ಜಯಂತ್ ಚಿನ್ನಯ್ಯ ಜೊತೆ ಸಭೆಯನ್ನ ಮಾಡಿದ್ರು. ಜಡ್ಜ್ ಎದುರು ಹೇಳಿಕೆ ನೀಡುವ ಬಗ್ಗೆ ಚಿನ್ನಯ್ಯ ತಯಾರಿಯನ್ನ ಮಾಡಿದ್ರು. ಚಿನ್ನಯ್ಯನನ್ನ ತಯಾರಿ ಮಾಡಿ ಜಯಂತ್ ಮತ್ತು ಲಾಯರ್ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ನಡೆಸ್ತಾ ಇದ್ದಾರೆ. ಗೋಡೆ ತರುವಂತ ಮುನ್ನ ಜಯಂತ್ ವಕೀಲರ ಜೊತೆ ಎಲ್ಲಾ ರೀತಿಯಾಗಿ ಚಿನ್ನಯ್ಯನನ್ನ ತಯಾರು ಮಾಡಿದ್ರು ಇವರು ವಕೀಲರು ಮತ್ತು ಈ ಜಯಂತ್ ಸೇರಿಕೊಂಡು. ಈಗ ಏನು ಬೆಂಗಳೂರಿನಲ್ಲಿರುವಂತಹ ಜಯಂತ್ ಬಾಡಿಗೆ ನಿವಾಸದಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ನೇತೃತ್ವದಲ್ಲಿ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮಹಜರು ನಡೆಸ್ತಾ ಇದ್ದಾರೆ. ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಲಾಯರ್ ಮತ್ತು ಜಯಂತ್ ಸೇರಿಕೊಂಡು ಈ ಚಿನ್ನಯ್ಯನಿಗೆ ಯಾವ ರೀತಿಯಾಗಿ ತಯಾರಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಿ ನ್ಯಾಯಾಲಯದ ಮುಂದೆ ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು ಎಲ್ಲದರ ಬಗ್ಗೆ ಕೂಡ ಈತ ಜಯಂತ್ ಮತ್ತು ವಕೀಲರು ಸೇರಿಕೊಂಡು ಚಿನ್ನಯ್ಯನನ್ನ ತಯಾರು ಮಾಡಿದ್ರು. ಈಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲಾ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಸ್ಫೋಟಕ ಅಂಶಗಳನ್ನ ಬಯಲು ಮಾಡಿದ್ದಾನೆ. ಅವನ ಒಂದು ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಬಾಡಿಗೆ ಮನೆ ಜಯಂತ್ ಅವರ ಬಾಡಿಗೆ ಮನೆಗೆ ಕರ್ಕೊಂಡು ಬಂದು ಈಗ ಮಹಜರು ನಡೆಸ್ತಾ ಇದ್ದಾರೆ. ಆ ಮಹಜರು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಈ ಜಯಂತ್ ಬಾಡಿಗೆ ಮನೆ ಇದೆ. ಈ ಒಂದು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇವರು ಷಡ್ಯಂತ್ರವನ್ನ ಮಾಡಿದ್ರು, ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿದ್ರು. ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇಲ್ಲಿ ಮನೆಯಲ್ಲಿ ಗೋಡೆಯನ್ನ ತೆಗೆದುಕೊಂಡು ಬಂದು ಅಲ್ಲಿ ಆ ಒಂದು ಬಾಡಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ಈ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿಯನ್ನ ಮಾಡಬೇಕು ಆ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ರು. ವಕೀಲರು ಮತ್ತು ಜಯಂತ್ ಸೇರಿಕೊಂಡು ಚಿನ್ನಯ್ಯನನ್ನ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು, ಜೊತೆಗೆ ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆ ಕೊಡಬೇಕು ಎಲ್ಲದರ ಬಗ್ಗೆ ಕೂಡ ನಿರಂತರವಾಗಿ ಇವರು ಆತನನ್ನ ರೆಡಿ ಮಾಡಿದ್ರು. ಇಲ್ಲೂ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಎಸ್ಐಟಿ ಮಹಜರು ನಡೆಸ್ತಾ ಇದೆ. ಒಡೆ ತರುವ ಮುನ್ನ ಜಯಂತ್ ವಕೀಲರ ಜೊತೆ ಚಿನ್ನಯ್ಯ ಭೇಟಿಯಾಗಿದ್ದ. ಲಾಯರ್ ಜೊತೆ ಜಯಂತ್ ಚಿನ್ನಯ್ಯ ಜೊತೆ ಸಭೆಯನ್ನ ಮಾಡಿದ್ರು. ಜಡ್ಜ್ ಎದುರು ಹೇಳಿಕೆ ನೀಡುವ ಬಗ್ಗೆ ಚಿನ್ನಯ್ಯ ತಯಾರಿಯನ್ನ ಮಾಡಿದ್ರು. ಚಿನ್ನಯ್ಯನನ್ನ ತಯಾರಿ ಮಾಡಿ ಜಯಂತ್ ಮತ್ತು ಲಾಯರ್ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ನಡೆಸ್ತಾ ಇದ್ದಾರೆ. ಗೋಡೆ ತರುವಂತ ಮುನ್ನ ಜಯಂತ್ ವಕೀಲರ ಜೊತೆ ಎಲ್ಲಾ ರೀತಿಯಾಗಿ ಚಿನ್ನಯ್ಯನನ್ನ ತಯಾರು ಮಾಡಿದ್ರು ಇವರು ವಕೀಲರು ಮತ್ತು ಈ ಜಯಂತ್ ಸೇರಿಕೊಂಡು. ಈಗ ಏನು ಬೆಂಗಳೂರಿನಲ್ಲಿರುವಂತಹ ಜಯಂತ್ ಬಾಡಿಗೆ ನಿವಾಸದಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ನೇತೃತ್ವದಲ್ಲಿ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮಹಜರು ನಡೆಸ್ತಾ ಇದ್ದಾರೆ.
ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಲಾಯರ್ ಮತ್ತು ಜಯಂತ್ ಸೇರ್ಕೊಂಡು ಈ ಚಿನ್ನಯ್ಯನಿಗೆ ಯಾವ ರೀತಿಯಾಗಿ ತಯಾರಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಿ ನ್ಯಾಯಾಲಯದ ಮುಂದೆ, ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು ಎಲ್ಲದರ ಬಗ್ಗೆ ಕೂಡ ಈತ ಜಯಂತ್ ಮತ್ತು ವಕೀಲರು ಸೇರ್ಕೊಂಡು ಚಿನ್ನಯ್ಯನನ್ನ ತಯಾರು ಮಾಡಿದ್ರು. ಈಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲಾ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಸ್ಫೋಟಕ ಅಂಶಗಳನ್ನ ಬಯಲು ಮಾಡಿದ್ದಾನೆ. ಅವನ ಒಂದು ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಬಾಡಿಗೆ ಮನೆ, ಜಯಂತ್ ಅವರ ಬಾಡಿಗೆ ಮನೆಗೆ ಕರ್ಕೊಂಡು ಬಂದು ಈಗ ಮಹಜರು ನಡೆಸ್ತಾ ಇದ್ದಾರೆ. ಆ ಮಹಜರು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಈ ಜಯಂತ್ ಬಾಡಿಗೆ ಮನೆ ಇದೆ. ಈ ಒಂದು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇವರು ಷಡ್ಯಂತ್ರವನ್ನ ಮಾಡಿದ್ರು, ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿದ್ರು. ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇಲ್ಲಿ ಮನೆಯಲ್ಲಿ ಗೋಡೆಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಆ ಒಂದು ಬಾಡಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ಈ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿಯನ್ನ ಮಾಡಬೇಕು, ಆ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ರು. ವಕೀಲರು ಮತ್ತು ಜಯಂತ್ ಸೇರ್ಕೊಂಡು ಚಿನ್ನಯ್ಯನನ್ನ ಯಾವ ರೀತಿಯಾಗಿ ಆತ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು. ಜೊತೆಗೆ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಎಸ್ಐಟಿ ಮಹಜರು ನಡೆಸ್ತಾ ಇದೆ. ಗೋಡೆ ತರುವ ಮುನ್ನ ಜಯಂತ್ ವಕೀಲರ ಜೊತೆ ಚಿನ್ನಯ್ಯ ಭೇಟಿಯಾಗಿದ್ದ. ಲಾಯರ್ ಜೊತೆ ಜಯಂತ್ ಚಿನ್ನಯ್ಯ ಜೊತೆ ಸಭೆಯನ್ನ ಮಾಡಿದ್ರು. ಜಡ್ಜ್ ಎದುರು ಹೇಳಿಕೆ ನೀಡುವ ಬಗ್ಗೆ ಚಿನ್ನಯ್ಯ ತಯಾರಿಯನ್ನ ಮಾಡಿದ್ರು. ಚಿನ್ನಯ್ಯನನ್ನ ತಯಾರಿ ಮಾಡಿ ಜಯಂತ್ ಮತ್ತು ಲಾಯರ್ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಕೀಲರೊಬ್ಬರ ಮನೆಯಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಮಹಜರು ನಡೆಸ್ತಾ ಇದ್ದಾರೆ. ಗೋಡೆ ತರುವಂತ ಮುನ್ನ ಜಯಂತ್ ವಕೀಲರ ಜೊತೆ ಎಲ್ಲಾ ರೀತಿಯಾಗಿ ಚಿನ್ನಯ್ಯನನ್ನ ತಯಾರು ಮಾಡಿದ್ರು ಇವರು ವಕೀಲರು ಮತ್ತು ಈ ಜಯಂತ್ ಸೇರಿಕೊಂಡು. ಈಗ ಏನು ಬೆಂಗಳೂರಿನಲ್ಲಿರುವಂತಹ ಜಯಂತ್ ಬಾಡಿಗೆ ನಿವಾಸದಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ನೇತೃತ್ವದಲ್ಲಿ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮಹಜರು ನಡೆಸ್ತಾ ಇದ್ದಾರೆ. ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಲಾಯರ್ ಮತ್ತು ಜಯಂತ್ ಸೇರ್ಕೊಂಡು ಈ ಚಿನ್ನಯ್ಯನಿಗೆ ಯಾವ ರೀತಿಯಾಗಿ ತಯಾರಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಿ ನ್ಯಾಯಾಲಯದ ಮುಂದೆ, ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು ಎಲ್ಲದರ ಬಗ್ಗೆ ಕೂಡ ಈತ ಜಯಂತ್ ಮತ್ತು ವಕೀಲರು ಸೇರ್ಕೊಂಡು ಚಿನ್ನಯ್ಯನನ್ನ ತಯಾರು ಮಾಡಿದ್ರು. ಈಗ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲಾ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಸ್ಫೋಟಕ ಅಂಶಗಳನ್ನ ಬಯಲು ಮಾಡಿದ್ದಾನೆ. ಅವನ ಒಂದು ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಬಾಡಿಗೆ ಮನೆ, ಜಯಂತ್ ಅವರ ಬಾಡಿಗೆ ಮನೆಗೆ ಕರ್ಕೊಂಡು ಬಂದು ಈಗ ಮಹಜರು ನಡೆಸ್ತಾ ಇದ್ದಾರೆ. ಆ ಮಹಜರು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಈ ಜಯಂತ್ ಬಾಡಿಗೆ ಮನೆ ಇದೆ. ಈ ಒಂದು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇವರು ಷಡ್ಯಂತ್ರವನ್ನ ಮಾಡಿದ್ರು, ಎಲ್ಲಾ ರೀತಿಯಾದಂತಹ ಪ್ಲಾನ್ ಮಾಡಿದ್ರು. ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇಲ್ಲಿ ಮನೆಯಲ್ಲಿ ಗೋಡೆಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಆ ಒಂದು ಬಾಡಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ಈ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿಯನ್ನ ಮಾಡಬೇಕು, ಆ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ರು. ವಕೀಲರು ಮತ್ತು ಜಯಂತ್ ಸೇರ್ಕೊಂಡು ಚಿನ್ನಯ್ಯನನ್ನ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು, ಜೊತೆಗೆ ಜಡ್ಜ್ ಮುಂದೆ ಯಾವ ರೀತಿಯಾಗಿ ಹೇಳಿಕೆ ಕೊಡಬೇಕು ಎಲ್ಲದರ ಬಗ್ಗೆ ಕೂಡ ನಿರಂತರವಾಗಿ ಇವರು ಆತನನ್ನ ರೆಡಿ ಮಾಡಿದ್ರು.